ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಸಿವಿಲ್ ಪ್ರೊಸೀಜರ್ ಕೋಡನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರ್ಡರ್ 26 ಅನ್ನು ಡಿಸ್ಕಸ್ ಮಾಡೋಣ. ಆರ್ಡರ್ 26 ಕಮಿಷನ್ಸ್ಗಳ ಬಗ್ಗೆ ಪ್ರೊವಿಷನ್ ಅನ್ನು ಹೊಂದಿದೆ. ಕಮಿಷನ್ಸ್ ಅಂತಂದ್ರೆ ಇದೊಂದು ವ್ಯಕ್ತಿಗಳ ಒಂದು ತಂಡ. ಈ ಕಮಿಷನ್ಸ್ ಅನ್ನ ಬಳಸಿಕೊಂಡು ವಿಟ್ನೆಸಸ್ಗಳನ್ನ ಎಕ್ಸಾಮೈನ್ ಮಾಡಲಾಗುತ್ತೆ. ಹೀಗೆ ಮಾಡಿದಂತಹ ಎಕ್ಸಾಮಿನೇಷನ್ ಅನ್ನ ಆ ರಿಪೋರ್ಟ್ಗಳನ್ನ ಕೋರ್ಟ್ ರೆಕಾರ್ಡ್ ಮಾಡಿಕೊಳ್ಳುತ್ತೆ, ಎವಿಡೆನ್ಸ್ ಆಗಿ ಯೂಸ್ ಕೂಡ ಮಾಡುತ್ತೆ. ಆರ್ಡರ್ 26ನ ರೂಲ್ 1 ಪ್ರಕಾರ ಎನಿ ಕೋರ್ಟ್ ಇನ್ ಎನಿ ಶೂಟ್ ಯಾವುದೇ ವ್ಯಕ್ತಿಯನ್ನ ಎಕ್ಸಾಮಿನೇಷನ್ ಮಾಡಲು ಅಂದ್ರೆ ಇಂಟರಗೇಟರೀಸ್ ಕೆಲವೊಂದು ಪ್ರಶ್ನೆಗಳು ಇರ್ತವೆ, ಅವುಗಳನ್ನ ಎಕ್ಸಾಮಿನೇಷನ್ ಮಾಡುವ ಸಲುವಾಗಿ ಕಮಿಷನ್ ಅನ್ನ ಇಶ್ಯೂ ಮಾಡಬಹುದು. ಆ ವ್ಯಕ್ತಿ ಯಾವ ವ್ಯಕ್ತಿಯ ವಿರುದ್ಧ ಕಮಿಷನ್ ಅನ್ನ ಇಶ್ಯೂ ಮಾಡಲಾಗುತ್ತೆ ಆ ವ್ಯಕ್ತಿ ಆ ಕೋರ್ಟ್ನ ಜುರಿಸ್ಡಿಕ್ಷನ್ ಲಿಮಿಟ್ ನಲ್ಲಿ ರೆಸಿಡೆಂಟ್ ಆಗಿರಬೇಕು. ಆತ ಸಿವಿಲ್ ಪ್ರೊಸೀಜರ್ ಕೋಡ್ನ ಅಡಿಯಲ್ಲಿ ಆತ ಕೋರ್ಟ್ಗೆ ಅಟೆಂಡ್ ಆಗಲು ಎಕ್ಸೆಂಪ್ಷನ್ ಅನ್ನ ಪಡ್ಕೊಂಡಿರಬೇಕು, ಅಥವಾ ಆತ ಸಿಕ್ನೆಸ್ ಅಥವಾ ಇನ್ಫರ್ಮಿಟಿಯ ಕಾರಣದಿಂದ ಆತ ಕೋರ್ಟ್ಗೆ ಅಟೆಂಡ್ ಆಗಲು ಸಾಧ್ಯ ಆಗದೇ ಇರಬಹುದು. ಅಂತಹ ವ್ಯಕ್ತಿಯ ವಿರುದ್ಧ ಕೋರ್ಟ್ ಕಮಿಷನ್ ಅನ್ನ ಇಶ್ಯೂ ಮಾಡುತ್ತೆ. ಕೋರ್ಟ್ ಈ ರೀತಿಯಾಗಿ ಕಮಿಷನ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಯಾವ ಕಾರಣಕ್ಕೆ ಇಶ್ಯೂ ಮಾಡ್ತಾ ಇದೆ ಅಂತೇಳಿ ಆ ರೀಸನ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಈ ರೂಲ್ 1 ಒಂದು ಎಕ್ಸ್ಪ್ಲನೇಷನ್ ಇದೆ. ಆ ಎಕ್ಸ್ಪ್ಲನೇಷನ್ ನ ಪ್ರಕಾರ ಒಂದು ವೇಳೆ ವ್ಯಕ್ತಿ ಅಂದ್ರೆ ಯಾವ ವ್ಯಕ್ತಿಯ ವಿರುದ್ಧ ಕಮಿಷನ್ ಇಶ್ಯೂ ಮಾಡಲಾಗಿರುತ್ತೆ ಆ ವ್ಯಕ್ತಿ ಸಿಕ್ನೆಸ್ ಇಂದ ಬಳಲ್ತಾ ಇದ್ರೆ ಅಥವಾ ಇನ್ಫರ್ಮಿಟಿಯಿಂದ ಬಳಲ್ತಾ ಇದ್ರೆ ಆತ ಕೋರ್ಟ್ಗೆ ಅಟೆಂಡ್ ಆಗಲು ಸಾಧ್ಯ ಆಗದೆ ಇದ್ದಾಗ ಆ ವ್ಯಕ್ತಿ ಕಡೆಯಿಂದ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೋರ್ಟ್ ಕೇಳುತ್ತೆ. ಆ ಮೆಡಿಕಲ್ ಸರ್ಟಿಫಿಕೇಟ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಇಂದ ಸರ್ಟಿಫೈಡ್ ಆಗಿರಬೇಕು, ಆತನ ಸಿಗ್ನೇಚರ್ ಅದರ ಮೇಲೆ ಇರಬೇಕು. ಆ ರೀತಿಯಾಗಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಾಗ ಸಿಕ್ನೆಸ್ ಮತ್ತು ಇನ್ಫರ್ಮಿಟಿಗೆ ಒಳಗಾದಂತಹ ವ್ಯಕ್ತಿ ಕೋರ್ಟ್ಗೆ ಅಟೆಂಡ್ ಆಗುವಂತಹ ಸಂದರ್ಭ ಇರೋದಿಲ್ಲ. ಹೀಗೆ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಂತಹ ಮೆಡಿಕಲ್ ಪ್ರಾಕ್ಟೀಷನರ್ ಅನ್ನ ವಿಟ್ನೆಸ್ ಆಗಿ ಕೋರ್ಟ್ ಕರೆಯೋದಿಲ್ಲ. ಆ ಕೇವಲ ಸರ್ಟಿಫಿಕೇಟ್ ಅನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ರೂಲ್ 2 ಪ್ರಕಾರ ಕೋರ್ಟ್ ತನ್ನ ಓನ್ ಮೋಷನ್ ಆಧಾರದ ಮೇಲೆ ಅಥವಾ ಯಾವುದೇ ಪಾರ್ಟಿ ಅಪ್ಲಿಕೇಶನ್ ವಿತ್ ಅಫಿಡವಿಟ್ ಕೊಟ್ಟಾಗ ಕೋರ್ಟ್ಗೆ ಸಲ್ಲಿಸಿದಾಗ ಅದರ ಒಂದು ಆಧಾರದ ಮೇಲೆ ವಿಟ್ನೆಸಸ್ ಗಳನ್ನ ಎಕ್ಸಾಮಿನೇಷನ್ ಮಾಡುವುದಕ್ಕಾಗಿ ಕೋರ್ಟ್ ಕಮಿಷನ್ ನ ಆರ್ಡರ್ ಅನ್ನ ಮಾಡುತ್ತೆ. ರೂಲ್ 3 ಪ್ರಕಾರ ಒಂದು ವೇಳೆ ವಿಟ್ನೆಸ್ ಕೋರ್ಟ್ನ ಜುರಿಸ್ಡಿಕ್ಷನ್ ಒಳಗಡೆನೆ ರೆಸಿಡೆಂಟ್ ಆಗಿದ್ರೆ ಕೋರ್ಟ್ ಯಾವುದೇ ಪರ್ಸನ್ಗೆ ಆತನನ್ನ ಎಕ್ಸಾಮಿನೇಷನ್ ಮಾಡೋದಕ್ಕಾಗಿ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಬಹುದು. ರೂಲ್ 4ನ ಪ್ರಕಾರ ಯಾವುದೇ ಕೋರ್ಟ್ ಯಾವುದೇ ಶೂಟ್ ನಲ್ಲಿ ಇಂಟರೋಗೇಟರೀಸ್ ಗಳ ಎಕ್ಸಾಮಿನೇಷನ್ ಮಾಡೋ ಸಲುವಾಗಿ ಕಮಿಷನ್ ಅನ್ನ ಇಶ್ಯೂ ಮಾಡಬಹುದು. ಆದ್ರೆ ಯಾವ ವ್ಯಕ್ತಿಗಳ ಸಲುವಾಗಿ ಇದನ್ನ ಇಶ್ಯೂ ಮಾಡಬಹುದು ಅಂತೇಳಿ ಈ ರೂಲ್ 4 ನಲ್ಲಿ ನೋಡ್ತೇವೆ. ಈ ರೂಲ್ 4ನ ಪ್ರಕಾರ ಯಾವ ವ್ಯಕ್ತಿ ಜುರಿಸ್ಡಿಕ್ಷನ್ ಇಂದ ಆ ಕೋರ್ಟ್ನ ಜುರಿಸ್ಡಿಕ್ಷನ್ ಇಂದ ಬೇರೆ ಕಡೆ ಬಿಯಾಂಡ್ ಆತ ರೆಸಿಡೆಂಟ್ ಆಗಿದ್ದಾಗ ಅಥವಾ ಯಾವುದೇ ವ್ಯಕ್ತಿ ಆತ ವಿಟ್ನೆಸ್ ಆಗಿದ್ದು ಎಕ್ಸಾಮಿನೇಷನ್ ಆಗಿಲ್ಲದೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಆತ ಒಂದು ಲಿಮಿಟ್ ಅನ್ನ ಬಿಟ್ಟು ಆ ಜುರಿಸ್ಡಿಕ್ಷನ್ ಬಿಟ್ಟು ಬೇರೆ ಕಡೆ ವಾಸ ಮಾಡುವಂತಹ ಸಂದರ್ಭ ಬಂದಾಗ ಅಥವಾ ವಿಟ್ನೆಸ್ ಆದಂತಹ ವ್ಯಕ್ತಿ ಆತ ಗವರ್ನಮೆಂಟ್ ಸರ್ವಿಸ್ ನಲ್ಲಿದ್ದಾಗ ಕೋರ್ಟ್ನ ಒಪಿನಿಯನ್ ನಲ್ಲಿ ಆತ ಪಬ್ಲಿಕ್ ಸರ್ವಿಸ್ ಅನ್ನ ನಿಲ್ಲಿಸಿ ಕೋರ್ಟ್ಗೆ ಬಂದು ಅಟೆಂಡ್ ಆಗಿ ವಿಟ್ನೆಸ್ ಕೊಡೋದಕ್ಕೆ ಸಾಧ್ಯ ಆಗದೆ ಇದ್ದಾಗ ಆತನ ವಿರುದ್ಧ ಕೂಡ ಕೋರ್ಟ್ ಕಮಿಷನ್ ಅನ್ನ ಇಶ್ಯೂ ಮಾಡುತ್ತೆ. ಇದೇ ರೂಲ್ ನಲ್ಲಿ ಒಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ನ ಪ್ರಕಾರ ಆರ್ಡರ್ 16 ರೂಲ್ 19 ಅಡಿನಲ್ಲಿ ಕೂಡ ಯಾವುದೇ ವ್ಯಕ್ತಿಯನ್ನ ಅಂದ್ರೆ ಆ ಒಂದು ರೂಲ್ ನ ಪ್ರಕಾರ ಆ ರೂಲ್ ನಲ್ಲಿ ಬರುವಂತಹ ವ್ಯಕ್ತಿಯನ್ನ ಕೋರ್ಟ್ಗೆ ಅಟೆಂಡ್ ಆಗೋದಕ್ಕೆ ಆರ್ಡರ್ ಮಾಡಬಾರ್ದು. ಆತನ ಎಕ್ಸಾಮಿನೇಷನ್ ಮಾಡೋ ಸಲುವಾಗಿ ಒಂದು ಕಮಿಷನ್ ಅನ್ನ ಇಶ್ಯೂ ಮಾಡಬೇಕು. ಆತ ಕೊಡುವಂತ ಹೇಳಿಕೆಯನ್ನ ಎವಿಡೆನ್ಸ್ ಆಗಿ ಅವರು ಅದನ್ನ ಕನ್ಸಿಡರ್ ಮಾಡಬಹುದು. ಇನ್ನೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ನ ಪ್ರಕಾರ
ಯಾಕೆ ಕಮಿಷನನ್ನು ಇಶ್ಯೂ ಮಾಡ್ತಿದ್ದೀವಿ ಅಂತ ಹೇಳಿ ರೀಸನನ್ನು ರೆಕಾರ್ಡ್ ಮಾಡಲಾರ್ದೆ ಆ ಕೋರ್ಟ್ ಕಮಿಷನನ್ನು ಇಶ್ಯೂ ಮಾಡಬಾರ್ದು ಅಂತೇಳಿ ಪ್ರೊವಿಷನ್ ಹೇಳುತ್ತೆ. ನೆಕ್ಸ್ಟ್ ಸಬ್ ರೂಲ್ 2 ಪ್ರಕಾರ ಆ ಕಮಿಷನನ್ನು ಹೈಕೋರ್ಟ್ ಹೊರತುಪಡಿಸಿ ಯಾವುದೇ ಒಂದು ಕೋರ್ಟ್ಗೆ ಆ ವ್ಯಕ್ತಿ ಯಾವ ಒಂದು ಜುರಿಡಿಕ್ಷನ್ ಅಲ್ಲಿ ಉಳಿದಿರ್ತಾನೋ ಆ ಜುರಿಡಿಕ್ಷನ್ನ ಕೋರ್ಟ್ಗೆ ಅಥವಾ ಅಲ್ಲಿರುವಂತಹ ಪ್ಲೀಡರ್ಗೆ ಅಥವಾ ಯಾವುದೇ ವ್ಯಕ್ತಿಗೆ ಕಮಿಷನ್ಗಾಗಿ ಅವರನ್ನ ಅಪಾಯಿಂಟ್ ಮಾಡಬಹುದು. ನೆಕ್ಸ್ಟ್ ಸಬ್ ರೂಲ್ 3 ಪ್ರಕಾರ ಈ ರೀತಿಯಾಗಿ ಕಮಿಷನ್ ಅನ್ನ ಇಶ್ಯೂ ಮಾಡಿದ ನಂತರ ಆ ಇಶ್ಯೂ ಮಾಡಿದಂತಹ ಕೋರ್ಟ್ ಆ ಕಮಿಷನ್ಗೆ ತನ್ನ ಕೋರ್ಟ್ಗೆ ಬರೋದಕ್ಕೆ ಡೈರೆಕ್ಟ್ ಮಾಡ್ಬೋದು ಅಥವಾ ಯಾವುದೇ ಒಂದು ಸಬ್ ಆರ್ಡಿನೇಟ್ ಕೋರ್ಟ್ ಅಲ್ಲಿ ಆ ಕಮಿಷನ್ ಅನ್ನ ರಿಟರ್ನ್ ಆಗೋದಕ್ಕೆ ಅದು ಡೈರೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ರೂಲ್ 4 ಏನ ಪ್ರಕಾರ ಮೇಲೆ ಬಂದಂತಹ ಯಾವುದೇ ರೂಲ್ಸ್ಗಳಲ್ಲಿರುವಂತಹ ಒಂದು ಪ್ರೊವಿಷನ್ಸ್ಗಳನ್ನ ಗಣನೆಗೆ ತೆಗೆದುಕೊಳ್ಳಾರ್ದೆ ಕೋರ್ಟ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ನ ಆಧಾರದ ಮೇಲೆ ಅಥವಾ ಕೇಸನ್ನ ವೇಗವಾಗಿ ಡಿಸ್ಪೋಸಲ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಥವಾ ಯಾವುದೇ ಕಾರಣಕ್ಕಾಗಿ ತನ್ನ ಜುರಿಡಿಕ್ಷನ್ ಅಲ್ಲಿ ಬರುವಂತಹ ವ್ಯಕ್ತಿಯನ್ನ ವಿಟ್ನೆಸ್ ಆಗಿ ಎಕ್ಸಾಮಿನೇಷನ್ ಮಾಡುವ ಸಲುವಾಗಿ ಆತನಿಗಾಗಿ ಒಂದು ಕಮಿಷನ್ ಅನ್ನ ಕೋರ್ಟ್ ಇಶ್ಯೂ ಮಾಡಬಹುದು. ಮತ್ತೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನ ರೀಸನ್ ಅನ್ನ ರೆಕಾರ್ಡ್ ಮಾಡಬೇಕಾಗತ್ತೆ. ಮತ್ತು ಆ ವ್ಯಕ್ತಿ ಏನು ಹೇಳಿಕೆಗಳನ್ನ ಕೊಡ್ತಾನೆ, ಎವಿಡೆನ್ಸ್ ಅನ್ನ ಕೊಡ್ತಾನೆ, ಅದನ್ನ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡಲಾಗತ್ತೆ, ಎವಿಡೆನ್ಸ್ ಆಗಿ ರೆಕಾರ್ಡ್ ಮಾಡಿಕೊಳ್ಳಲಾಗುತ್ತೆ. ರೂಲ್ 5 ಪ್ರಕಾರ ಯಾವುದೇ ಕೋರ್ಟ್ ಅಪ್ಲಿಕೇಶನ್ ನ ಆಧಾರದ ಮೇಲೆ ಅಂದ್ರೆ ಯಾವುದೇ ಪಾರ್ಟಿ ಅಪ್ಲಿಕೇಶನ್ ಅನ್ನು ಕೊಟ್ಟಾಗ ಯಾವ ವ್ಯಕ್ತಿ ಇಂಡಿಯಾದಲ್ಲಿ ಆತ ಉಳ್ಕೊಂಡಿಲ್ಲ, ಬೇರೆ ಯಾವುದೋ ಕಂಟ್ರಿಯಲ್ಲಿ ಉಳ್ಕೊಂಡಿದ್ದಾನೆ ಅಂತಹ ವ್ಯಕ್ತಿಯನ್ನ ವಿಟ್ನೆಸ್ ಆಗಿ ಆ ವ್ಯಕ್ತಿಯ ಹೇಳಿಕೆಯನ್ನ ಎವಿಡೆನ್ಸ್ ಆಗಿ ಕೇಸ್ನಲ್ಲಿ ಬಳಸುವಂತಹ ನೆಸೆಸರಿ ಇದ್ದಾಗ ಆ ಪರ್ಸನ್ ಅನ್ನ ಎಕ್ಸಾಮಿನೇಷನ್ ಮಾಡುವ ಸಲುವಾಗಿ ಒಂದು ಕಮಿಷನ್ ಅನ್ನ ಅಪಾಯಿಂಟ್ ಮಾಡಲಾಗುತ್ತೆ. ನೆಕ್ಸ್ಟ್ ರೂಲ್ 6 ಪ್ರಕಾರ ಹೀಗೆ ಒಬ್ಬ ವ್ಯಕ್ತಿಯನ್ನ ಎಕ್ಸಾಮಿನೇಷನ್ ಮಾಡಿದಾಗ ಆ ಕೋರ್ಟ್ ಆ ಕಮಿಷನ್ ಅನ್ನ ರಿಸೀವ್ ಮಾಡಿದಾಗ ಯಾವ ವ್ಯಕ್ತಿಯನ್ನ ಎಕ್ಸಾಮಿನೇಷನ್ ಮಾಡಬೇಕಾಗಿರುತ್ತೋ ಆ ವ್ಯಕ್ತಿಯನ್ನ ಎಕ್ಸಾಮೈನ್ ಮಾಡಬೇಕು. ಅಂದರೆ ಆ ಶೂಟ್ನಲ್ಲಿರುವಂತಹ ಸಂಬಂಧಪಟ್ಟ ವ್ಯಕ್ತಿಯನ್ನ ವಿಟ್ನೆಸ್ ಅನ್ನ ಎಕ್ಸಾಮಿನೇಷನ್ ಮಾಡಬೇಕು ಅಂತೇಳಿ ಈ ರೂಲ್ 6 ಹೇಳುತ್ತೆ. ನೆಕ್ಸ್ಟ್ ರೂಲ್ 7 ಎಲ್ಲಿ ಆ ಕಮಿಷನ್ ಪ್ರಾಪರ್ ಆಗಿ ಎಕ್ಸಿಕ್ಯೂಷನ್ ಆಗುತ್ತೆ, ಎಕ್ಸಿಕ್ಯೂಷನ್ ಆದ್ಮೇಲೆ ಅದು ರಿಟರ್ನ್ ಆಗಬೇಕು. ಅದು ರಿಟರ್ನ್ ಆದಾಗ ಅದು ಏನೇನು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿರುತ್ತೆ ಅದನ್ನ ತಗೊಂಡು ಬರಬೇಕು. ಯಾವ ಕೋರ್ಟ್ ಆ ಕಮಿಷನ್ ಅನ್ನ ಫಾರ್ಮ್ ಮಾಡಿದೆಯೋ ಅಪಾಯಿಂಟ್ ಮಾಡಿದೆಯೋ ಆ ಕೋರ್ಟ್ಗೆ ಅದನ್ನು ತಂದು ಒಪ್ಪಿಸಬೇಕು. ಆ ಕೋರ್ಟ್ ನೆಸೆಸರಿ ಇದ್ದಾಗ ಬೇರೆ ಕೋರ್ಟ್ಗೆ ಆ ಕಮಿಷನ್ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಡೈರೆಕ್ಟ್ ಕೂಡ ಮಾಡಬಹುದು. ಮತ್ತೆ ಕೋರ್ಟ್ ಯಾವ ಆರ್ಡರ್ನಲ್ಲಿ ಆ ರಿಪೋರ್ಟ್ ತರಬೇಕು ಅಂತ ಹೇಳುತ್ತೋ ಆ ಆರ್ಡರ್ನಲ್ಲಿಯೇ ತಗೊಂಡು ಬರಬೇಕು. ಆ ಆರ್ಡರ್ನಲ್ಲಿ ತಂದಂತಹ ರಿಪೋರ್ಟ್ ಅನ್ನ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಅದನ್ನ ಪಾರ್ಟ್ ಆಫ್ ದ ರೆಕಾರ್ಡ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ರೂಲ್ 8 ಏನ್ ಹೇಳುತ್ತಂದ್ರೆ ಈ ಕಮಿಷನ್ ನ ಮುಖಾಂತರ ತಂದಂತಹ ರಿಪೋರ್ಟ್ ಅಥವಾ ಎವಿಡೆನ್ಸ್ ಅನ್ನ ಅಪೋಸಿಟ್ ಪಾರ್ಟಿಯ ಕಾನ್ಸೆಂಟ್ ಇರ್ಲಾರ್ದೆ ಅವುಗಳನ್ನ ಎವಿಡೆನ್ಸ್ ಆಗಿ ತಗೊಳ್ಬಾರ್ದು, ಅದನ್ನ ಎವಿಡೆನ್ಸ್ ಆಗಿ ಓದೋದಕ್ಕೆ ಹೋಗಬಾರ್ದು. ಅನ್ಲೆಸ್ ಎಲ್ಲಿವರೆಗೆ ಅಂತಂದಾಗ ಯಾವ ವ್ಯಕ್ತಿಯ ಹೇಳಿಕೆಯನ್ನ ಎವಿಡೆನ್ಸ್ ಆಗಿ ಬಳಸ್ತಾ ಇದ್ದಾರೋ ಆ ವ್ಯಕ್ತಿ ಆ ಲೋಕಲ್ ಲಿಮಿಟ್ ನ ಜುರಿಡಿಕ್ಷನ್ ಅಂದ್ರೆ ಆ ಕೋರ್ಟ್ ನ ಜುರಿಡಿಕ್ಷನ್ ನ ಒಳಗಡೆ ಆತ ಇರಬಾರ್ದು. ಅಂತಹ ವ್ಯಕ್ತಿಯ ಹೇಳಿಕೆಯನ್ನ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳಲಾಗತ್ತೆ. ಅಥವಾ ಆ ವ್ಯಕ್ತಿ ಸತ್ತಿರಬೇಕು, ಅಥವಾ ಆ ವ್ಯಕ್ತಿ ಸಿಕ್ನೆಸ್ ಇಂದ ಅಥವಾ ಇನ್ಫರ್ಮಿಟಿಯಿಂದ ಬಳಲ್ತಾ ಇರಬೇಕು, ಅಥವಾ ಆ ಯಾವ ವ್ಯಕ್ತಿಯ ಒಂದು ಹೇಳಿಕೆಯನ್ನು ತೆಗೆದುಕೊಳ್ಳಲಾಗಿರುತ್ತೋ ಆ ವ್ಯಕ್ತಿ ಕೋರ್ಟ್ಗೆ ಅಪಿಯರೆನ್ಸ್ ಆಗೋದ್ರಿಂದ ಎಕ್ಸಂಪ್ಷನ್ ಅನ್ನ ಪಡ್ಕೊಂಡಿರಬೇಕು, ಅಥವಾ ಆ ವ್ಯಕ್ತಿ ಗವರ್ನಮೆಂಟ್ ಸರ್ವೆಂಟ್ ಆಗಿರಬೇಕು. ಸೊ ಎಲ್ಲ ಸಂದರ್ಭಗಳಲ್ಲಿ ಈ ಎಲ್ಲ ವ್ಯಕ್ತಿಗಳು ಯಾರು ಬರ್ತಾರೆ ಈ ಒಂದು ರೂಲ್ನಲ್ಲಿ, ಆ ವ್ಯಕ್ತಿಗಳು ಎಕ್ಸಾಮಿನೇಷನ್ ಕೋರ್ಟ್ ಕಮಿಷನ್ ಆಧಾರದ ಮೇಲೆ ಕೊಟ್ಟಂತಹ ಹೇಳಿಕೆಗಳನ್ನ ಎವಿಡೆನ್ಸ್ ಆಗಿ ಬಳಸಬಹುದು. ಇಲ್ಲ ಅಂದ್ರೆ ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂದರ್ಭದಲ್ಲಿ ಕಮಿಷನ್ ಅನ್ನು ಫಾರ್ಮೇಷನ್ ಮಾಡಿ ಅಪಾಯಿಂಟ್ ಮಾಡಿ ಇವುಗಳು ತಂದಂತಹ ಎವಿಡೆನ್ಸ್ ಗಳನ್ನ ಅಪೋಸಿಟ್ ಪಾರ್ಟಿಯ ಕಾನ್ಸೆಂಟ್ ಇರಲಾರದೆ ಅವುಗಳನ್ನ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡೋ ಹಾಗಿಲ್ಲ.
ಕ್ಲಾಸ್ ಎನಲ್ಲಿ ಕೊಟ್ಟಿರುವಂತಹ ಎಲ್ಲ ಕಂಡೀಷನ್ಸ್ಗಳನ್ನು ಅಂದರೆ ಯಾವುದಲ್ಲಿ ಆ ಸರ್ಕಮ್ಸ್ಟಾನ್ಸಸ್ಗಳನ್ನು ಎಕ್ಸಾಮಿನೇಷನ್ ಮಾಡಿ ಕೋರ್ಟ್ ತನ್ನ ಡಿಸ್ಕ್ರಿಷನ್ನ ಆಧಾರದ ಮೇಲೆ ಕಮಿಷನನ್ನು ಇಶ್ಯೂ ಮಾಡ್ಬೋದು. ಕಮಿಷನ್ ತಂದಿರುವಂತಹ ಡೆಪಾಸಿಷನ್ಸ್ಗಳನ್ನು ಎವಿಡೆನ್ಸ್ ಆಗಿ ಆ ಓಪನ್ ಕೋರ್ಟ್ನಲ್ಲಿ ರೀಡ್ ಮಾಡ್ಬೋದು. ಅಂದರೆ ಒಟ್ಟಿನಲ್ಲಿ ಇಂಟ್ರೆಸ್ಟ್ ಆಫ್ ದ ಜಸ್ಟಿಸ್, ಸ್ಪೀಡಿ ಡಿಸ್ಪೋಸಲ್ ಆಫ್ ದ ಕೇಸ್, ಉಳಿದ ಒಂದು ಗ್ರೌಂಡ್ಸ್ಗಳ ಆಧಾರದ ಮೇಲೆ ಕೋರ್ಟ್ ವಿಟ್ನೆಸ್ಗಳ ಎಕ್ಸಾಮಿನೇಷನ್ಗಾಗಿ ಕಮಿಷನನ್ನು ಇಶ್ಯೂ ಮಾಡ್ಬೋದು. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.